ಎಲ್ರಿಗೂ ನಮಸ್ಕಾರ. ಕಳೆದ ಸಂಚಿಕೆಗಳಲ್ಲಿ ನಾನು ಭಾರತ ಸರ್ಕಾರದ ಭಾಷಾ ನೀತಿ ಅದರಲ್ಲಿರೋ ಹುಳುಕುಗಳ ಬಗ್ಗೆ ಒಂದಷ್ಟು ಗಮನ ಸೆಳೆದಿದ್ದೆ. ಮತ್ತು ಭಾಷೆ ಹಿಂದಿಯನ್ನು ಅದೊಂದನ್ನೇ ತಾನು ಅದರ ಪ್ರಚಾರಕ್ಕೆ ಮಾತ್ರ ಕಟಿಬದ್ಧವಾಗಿ ನಿಂತುಕೊಂಡು ಸಂವಿಧಾನದಲ್ಲಿ ಬದಲಾವಣೆಗಳು ಅಥವಾ ಸಂವಿಧಾನದಲ್ಲಿ ರೂಪಿಸ್ಕೊಳ್ಳುವಂಥ ನಿಯಮಗಳು ಅಥವಾ ಅದಕ್ಕೆ ಬೇಕಾಗಿರೋ ಇಲಾಖೆಗಳು, ಕಾಯ್ದೆಗಳು, ಕಾನೂನುಗಳು ಇದನ್ನೆಲ್ಲ ಬಳಸ್ಕೊಂಡು ಹೇಗೆ ಹಿಂದಿಯೊಂದನ್ನೇ ಈ ಭಾರತ ಸರ್ಕಾರ ಮೆರೆಸೋ ಪ್ರಯತ್ನ ಮಾಡ್ತಿದೆ ಅನ್ನೋದನ್ನ ನಾನು ನಿಮ್ಮ ಹತ್ರ ವಿವರಿಸಿದ್ದೆ. ಹೀಗೆ ಮಾಡೋದು ಮೊದಲನೇದಾಗಿ ಬಹುಭಾಷಿಕ ನಾಡುಗಳಾದಂಥ ಭಾರತದಂಥ ದೇಶಕ್ಕೆ ಯಾವುದೇ ಒಂದು ಭಾಷೆನ ನೀವು ಮುಂದೆ ಮಾಡ್ತಾ ಹೋಗ್ತೀವಿ ಅಂತಂದರೆ ಉಳಿದ ಭಾಷೆಗಳ ಮೇಲೆ ಮಾಡೋದು ಅನ್ಯಾಯ ಅದು ಅನ್ನೋದು ನಾನು ಇಲ್ಲಿ ಪ್ರತಿಪಾದಿಸೋದಕ್ಕೆ ಇಷ್ಟಪಡ್ತೀನಿ. ಹೀಗೆ ಮಾಡೋದರಿಂದ ಕನ್ನಡದಂಥ ನುಡಿಗೆ ಭಾರತ ಸರ್ಕಾರ ಹಿಂದಿಯನ್ನು ಆಡಳಿತ ಭಾಷೆ ಮಾಡಿಟ್ಕೊಂಡಿರೋದ್ರಿಂದ ಹಿಂದಿ ಮತ್ತು ಇಂಗ್ಲೀಷನ್ನು ಕನ್ನಡದಂಥ ನುಡಿಗೆ ಏನು ಸಮಸ್ಯೆ ಆಗುತ್ತೆ, ನುಡಿಗೆ ಸಮಸ್ಯೆನ, ನುಡಿ ಆಡುವ ಜನರಿಗೆ ಸಮಸ್ಯೆನ, ಇವುಗಳ ಬಗ್ಗೆ ನಾವು ಯೋಚನೆ ಮಾಡಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ 1950ರಲ್ಲಿ ಸಂವಿಧಾನ ರೂಪುಗೊಂಡಾಗಲಿ ಅಥವಾ ಮುಂದಿನ ದಿನಗಳಲ್ಲಿ ಸಂವಿಧಾನದಲ್ಲಿ ಆದಂಥ ಈ ಒಂದು ಆಡಳಿತ ಭಾಷಾ ಸ್ಥಾನಮಾನ ಕೊಟ್ಟಿದ್ದರಿಂದಾಗಲಿ, ಹಿಂದಿ ಜೊತೆ ಇಂಗ್ಲೀಷಿಗೆ ಸ್ಥಾನ ಕೊಟ್ಟಿದ್ದಾಗಲಿ, ಇದೆಲ್ಲ ನಡೆದಾಗ ಆಗಿನ ಕಾಲದ ನಮ್ಮ ಹಿರಿಯರಿಗೆ, ನಮ್ಮ ಸಂಸದರಿಗೆ ಮುಂದಿನ ದಿನಗಳು ಹೇಗಿರಬಲ್ಲವು, ಇವುಗಳ ಪರಿಣಾಮಗಳೇನು, ಇದು ಒಳ್ಳೆಯದಾಗತ್ತಾ ಕೆಟ್ಟದಾಗತ್ತಾ ಇತ್ಯಾದಿಗಳ ಬಗ್ಗೆ ಬಹುಶಃ ಒಂದು ಪರಿಪೂರ್ಣವಾದ ಒಂದು ಕಲ್ಪನೆ ಅಥವಾ ಅದರ ಗ್ರಹಿಕೆ ಸಿಕ್ಕಿರಲಿಕ್ಕಿಲ್ಲ ಅನ್ಸುತ್ತೆ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಬಹುಶಃ ಮಹಾತ್ಮ ಗಾಂಧಿಯವರಿಗೆ ಇವತ್ತಿನ ಕನ್ನಡಿಗರ ಈ ಸ್ಥಿತಿ ಗೊತ್ತಾಗಿದ್ದಿದ್ರೆ, ಕೇಂದ್ರ ಸರ್ಕಾರದ ಹಿಂದಿ ಒಪ್ಕೋಬೇಕು ಅನ್ನೋ ನೀತಿಯ ಪರಿಣಾಮವಾಗಿ ಕನ್ನಡಿಗರ ಮೇಲೆ ಏನು ಆಗ್ತಾಯಿದೆ, ಒಂದು ತೊಂದರೆಗಳು, ದಬ್ಬಾಳಿಕೆಗಳು, ಕನ್ನಡಿಗರಿಗೆ ಏನು ಸ್ಥಿತಿ ಬಂದೊದಗಿದೆ ಅನ್ನೋದು ಅವ್ರಿಗೆ ಗೊತ್ತಾಗಿದ್ದಿದ್ರೆ ಬಹುಶಃ ಅವರು ದಕ್ಷಿಣ ಭಾರತ ಹಿಂದಿ ಪ್ರಚಾರ ಸಭಾನ ಕೂಡ ಸ್ಥಾಪನೆ ಮಾಡ್ತಿರ್ಲಿಲ್ವೇನೋ ಅನ್ನೋವಂಥ ಒಂದು ಆಶಾಭಾವನೆ, ನಂದು ಒಂದು ಕಲ್ಪನೆ. ಯಾಕೆ ಅಂತ ಹೇಳಿದಾಗ ಬಹುಶಃ ಆಗಿನ ನಾಯಕರಿಗೆ ಅವರ ಮುಂದೆ ಇದ್ದ ಒಂದು ಪ್ರಿಯಾರಿಟೀಸ್ ಅಥವಾ ಆದ್ಯತೆಗಳು ಬೇರೆ ಬೇರೆ ಆಗಿದ್ದವು. ಅವತ್ತಿನ ದಿನ ಬೇರೆ ಬೇರೆ ಆಡಳಿತದಲ್ಲಿದ್ದಂಥ ನಾಡುಗಳು, ಬೇರೆ ಬೇರೆ ಆಳ್ವಿಕೆನಲ್ಲಿದ್ದಂಥ ನಾಡುಗಳು, ಬೇರೆ ಬೇರೆ ಭಾಷಿಕ ಪ್ರದೇಶಗಳು, ಇವನ್ನೆಲ್ಲ ಒಗ್ಗೂಡಿಸಿ ಭಾರತ ಅನ್ನೋದನ್ನ ಹೇಗೆ ಮಾಡಬೇಕು, ಒಂದು ದೇಶ, ನಮ್ಮ ದೇಶ ಹೇಗೆ ಗಟ್ಟಿ ಮಾಡಬೇಕು ಅನ್ನೋ ಒಂದು ಕಲ್ಪನೆ ಮಾತ್ರ ಅವ್ರ ಮುಂದಿತ್ತು. ಬಹುಶಃ ನಿಜವಾದ ಸವಾಲು ಅದಾಗಿತ್ತು, ಅದು ಸಹ ಒಪ್ಕೊಳ್ಳೋಣ. ಹಾಗಿದ್ದಾಗ ಅವರು ಕೆಲವು ನಿರ್ಣಯಗಳನ್ನ ತಗೊಂಡ್ರು, ಸರಿ. ಆದರೆ ಸಂವಿಧಾನ ಬರೆದಂತಹ ಸಂವಿಧಾನ ಶಿಲ್ಪಿಗಳಾಗಲಿ, ಸಂವಿಧಾನ ಸಮಿತಿ ಆಗಲಿ, ಅವತ್ತಿನ ಸಂಸತ್ತಾಗಲಿ ಸಂವಿಧಾನವನ್ನು ಎಂದೂ ತಿದ್ದಲಾಗದ, ಎಂದೂ ಬದಲಿಸಲಾಗದ ದಾಖಲೆ ಅಂತ ಬರೆದಿಲ್ಲ. ಇದು ನಮಗೆ ತೋಚಿದ ಹಾಗೆ, ನಮಗೆ ಅತ್ಯುತ್ತಮ ಈ ನಾಡಿಗೆ ಅನಿಸಿದ ಹಾಗೆ ಅದನ್ನು ನಾವು ಬರೆದಿದ್ದೀವಿ, ಮುಂದೆ ನೀವು ಪರಾಮರ್ಶೆ ಮಾಡ್ಕೊಳ್ಳಿ, ಕಾಲಕ್ಕೆ ನೀವು ಅದನ್ನು ನೋಡ್ಕೊಳ್ಳಿ, ತಿದ್ಕೊಳ್ಳಿ ಅನ್ನೋ ತಿದ್ದುಪಡಿಗೆ ಅವಕಾಶಗಳನ್ನ ಕೊಟ್ಟಿದ್ದಾರೆ. ಹಾಗಾಗಿ 100 ತಿದ್ದುಪಡಿಗಳಾಗಿದೆ. ಹಾಗಾಗಿ ತಿದ್ದುಪಡಿ ಮಾಡಬೇಕಾದ ಬಹುಮುಖ್ಯ ಅಂಶಗಳಲ್ಲಿ ಒಂದು ಭಾರತದ ಭಾಷಾ ನೀತಿ. ಇದನ್ನು ಪ್ರತಿಪಾದಿಸೋದಕ್ಕೋಸ್ಕರನೇ ನನ್ನ ವಿಷಯವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಈಗ ಭಾರತ ಸರ್ಕಾರ ಒಂದು ಭಾಷೆ ಕಡೆ ವಾಲ್ಕೊಂಡು, ಅದು ಹಿಂದಿಯಾಗಿದೆ, ಆ ಭಾಷೆ ಕಡೆ ವಾಲ್ಕೊಂಡು ಇಡೀ ದೇಶದಲ್ಲಿ ಎಲ್ಲ ಕಡೆ ಎಲ್ಲೇ ಹೋದರೂ ಹಿಂದಿ ಭಾಷೆಯವರಿಗೆ ತೊಂದರೆ ಆಗಬಾರ್ದು, ಹಿಂದಿ ಭಾಷೆ ಎಲ್ಲ ಕಡೆ ಆಡಳಿತ ಭಾಷೆ ಆಗಿರಬೇಕು ಅನ್ನೋ ಪ್ರಯತ್ನ ಮಾಡ್ತಾ ಇದ್ದಾಗ, ಈ ಪ್ರಯತ್ನಗಳನ್ನ ಮಾಡೋದಕ್ಕೋಸ್ಕರ 3 ಮಂತ್ರಗಳನ್ನ ಬಳಸ್ತಾ ಇದೆ ಅಂತ ಹೇಳಿದೆ. ಆ 3 ಮಂತ್ರಗಳು ಒತ್ತಾಯ, ಆಮಿಷ ಮತ್ತು ವಿಶ್ವಾಸಕ್ಕೆ ತಗೊಳ್ಳೋದು. ಹೀಗೆ ಪರ್ಸುಯೇಷನ್, ಇನ್ಸೆಂಟಿವ್ ಮತ್ತು ಗುಡ್ ವಿಲ್ ಅನ್ನೋ 3 ಅಸ್ತ್ರಗಳನ್ನು ಬಳಸ್ತಾ ಇದೆ ಅನ್ನೋದನ್ನು ನಾನು ನಿಮಗೆ ಹೇಗೆ ಬಳಸ್ತಾ ಇದೆ ಅನ್ನೋದನ್ನು ವಿವರಿಸಿದೆ. ಆದರೆ ಇವೆಲ್ಲ ನಮ್ಮ ಬದುಕಿನ ಮೇಲೆ ಏನು ಪರಿಣಾಮ ಬೀರ್ತಾ ಇದೆ, ಕನ್ನಡಿಗರ ಬದುಕಿನ ಮೇಲೆ, ಭಾರತೀಯರ ಬದುಕಿನ ಮೇಲೆ ಏನು ಪರಿಣಾಮ ಬೀರ್ತಾ ಇದೆ ಅನ್ನೋದನ್ನು ನಾವು ಗಮನಿಸಬೇಕಾಗತ್ತೆ. ಒಂದು ರೀತಿ ಸ್ಥೂಲವಾಗಿ ನೋಡೋದಾದರೆ ಈ ಪರಿಣಾಮಗಳನ್ನು ನಾವು 8 ಭಾಗಗಳಾಗಿ ವಿಂಗಡಿಸ್ಕೋಬೋದು, 8 ಅಂಗಗಳಾಗಿ ನೋಡ್ಬೋದು. ಇಲ್ಲೆಲ್ಲ ಕೂಡ ಹೇಗೆ ಹಿಂದಿ ಅಥವಾ ಹಿಂದಿಯನ್ನು ಬಳಸಿ ಅಂತ ಭಾರತ ಸರ್ಕಾರ ಮಾಡಿರೋ ನಿಯಮಗಳು ಹೇಗೆ ನಮ್ಮ ಬದುಕಿನ ಮೇಲೆ ಪರಿಣಾಮ ಬೀರ್ತಿದೆ ಅನ್ನೋದನ್ನು ಒಂದೊಂದಾಗಿ ವಿವರಿಸ್ತಾ ಹೋಗ್ತೀನಿ ನಾನು. ಮೊದಲನೇದಾಗಿ ನಾವು ಕಲಿಕೆ. ಇದನ್ನು ನಾವು ಬಹಳ ಒಂದು ರೀತಿಯಲ್ಲಿ ಬಹಳ ದುಃಖಕರವಾಗುತ್ತೆ ಈ ಒಂದು ಉದಾಹರಣೆ ಕೊಡೋದಕ್ಕೆ. ಹಿಂದಿ ಅನ್ನೋದನ್ನು ನಾವು ಇಲ್ಲಿ ಆಕ್ಟೋಪಸ್ಗೆ ಹೋಲಿಸಬೇಕಾಗಿದೆ. ಈ ಆಕ್ಟೋಪಸ್ಸು ತನ್ನ 8 ಬಾಹುಗಳನ್ನು ಚಾಚಿ ಕನ್ನಡಿಗರ ಬದುಕನ್ನು, ಕನ್ನಡವನ್ನು ಆಪೋಷಣ ತಗೋತಾ ಇದೆ ಅನ್ನಿಸ್ತಾ ಇದೆ. ಹಾಗೆ ಆಗ್ತಾ ಇದೆಯೇನೋ ಅನ್ನೋ ಅನುಮಾನ ಇಟ್ಕೊಂಡೇ ಈ ಒಂದು ಪ್ರಾತಿನಿಧಿಕವಾಗಿ ನಾವು ಇದನ್ನು ನಿಮ್ಮ ಮುಂದೆ ಇಡಬೇಕಾಗಿದೆ. ಈ 8 ಅಂಗಗಳು ಯಾವುದಪ್ಪ ಅಂತ ಹೇಳೋದಾದರೆ ಕಲಿಕೆನಲ್ಲಿ ಹೇಗೆ
ಹಿಂದಿಯನ್ನು ಸ್ಥಾಪಿಸೋ ಕೆಲಸ ಭಾರತ ಸರ್ಕಾರ ಮಾಡ್ತಾ ಇದೆ. ಯಾವ ರೀತಿ ತನ್ನ ನಿಯಮಗಳನ್ನ ಮಾಡ್ತಾ ಇದೆ, ಯಾವ ರೀತಿಯಲ್ಲಿ ಅದು ಕನ್ನಡದ ಮಕ್ಕಳನ್ನಾಗಲಿ ಭಾರತವನ್ನಾಗಲಿ ಈ ಹಿಂದಿ ಭಾಷಿಕರ ವಲಸೆಗೆ ಮತ್ತು ಹಿಂದಿ ಭಾಷೆಯ ಸ್ಥಾಪನೆಗೆ, ಹಿಂದಿ ಭಾಷೆಯನ್ನು ಆಡಳಿತಾತ್ಮಕವಾಗಿ ಎಲ್ಲ ಕಡೆ ಜಾರಿ ಮಾಡೋದಕ್ಕೆ ಒಂದು ನೆಲ ಉತ್ತು ಹಸನು ಮಾಡೋ ಹಾಗೆ ಹೇಗೆ ಕಲಿಕೆಯನ್ನು ಕ್ಷೇತ್ರವನ್ನು ಬಳಸ್ಕೊಂಡು ಮಾಡ್ತಾ ಇದೆ ಅನ್ನೋದನ್ನು ನಾವು ಗಮನಿಸಬೇಕಾಗತ್ತೆ. ಇದು ಬಹಳ ಒಂದು ದೊಡ್ಡ ಮಟ್ಟದ ಕೆಲಸನ ಇಲ್ಲಿ ಯೋಜನೆ ಮಾಡಿಕೊಂಡು ಭಾರತ ಸರ್ಕಾರ ಮಾಡ್ತಾ ಇದೆ. ಎರಡನೇದು ಆಡಳಿತದಲ್ಲಿ. ಭಾರತದ ಆಡಳಿತ ಅಂತಂದ ತಕ್ಷಣ ಸಂಸತ್ತಿನ ನಿಯಮಗಳು, ನಮ್ಮ ಸಂಸತ್ತು ಕಾರ್ಯ ಮಾಡುವಂಥ ಕೆಲಸ ಮಾಡುವಂಥ ವಿಧಾನಗಳು, ನಮ್ಮ ಸಂಸತ್ತಿನ ಮುಖಾಂತರ ಮಾಡುವಂಥ ಕಾಯ್ದೆಗಳು, ಆ ಕಾಯ್ದೆಗಳನ್ನು ಹೇಗೆ ಜಾರಿ ಮಾಡ್ತಾ ಇದ್ದಾರೆ, ಏನು ಅಲ್ಲಿ ತೊಡಕಾಗ್ತಾ ಇದೆ ಕನ್ನಡ ಮಾತಾಡೋರಿಗೆ ಅಥವಾ ಹಿಂದಿಯೇತರರಿಗೆ ಅನ್ನೋದು, ಇವುಗಳನ್ನೆಲ್ಲ ನಾವು ಗಮನಿಸ್ತಾ ಹೋದಾಗ ಆಡಳಿತ ಅನ್ನೋದರಲ್ಲಿ ಭಾರತ ಸರ್ಕಾರ ಬಹಳ ದೊಡ್ಡದಾಗಿ ಹಿಂದಿ ಹೇರಿಕೆಯನ್ನು ಅಥವಾ ಹಿಂದಿಯ ಪ್ರಚಾರಕ್ಕೆ ಮುಂದಾಗಿದೆ. ಇದನ್ನು ಹಿಂದಿಯನ್ನು ಈ ಆಡಳಿತ ಎನ್ನುವ ಒಂದು ಬಾಹುವಿನ ಮುಖಾಂತರ ಚಾಚಿ ಕನ್ನಡಿಗರ ಬದುಕನ್ನು ನುಗ್ಗುತ್ತಾ ಇದೆ. ಇದ್ರ ಬಗ್ಗೆ ನಾವು ಮುಂದೆ ವಿವರವಾಗಿ ಮಾತಾಡೋಣ. ಮೂರನೆಯ ಒಂದು ಅಸಮಾನತೆ ಅಥವಾ ಇನ್ಇಕ್ವಾಲಿಟಿ ಅಂತ ಏನು ಹೇಳ್ತಾ ಇದ್ದೀವಿ, ಇದನ್ನು ನಾವು ಈ ಆಕ್ಟೋಪಸ್ನ ಕಬಂಧ ಬಾಹು, ಮೂರನೆಯ ಬಾಹು ಸುರಕ್ಷತೆಗೆ ಸಂಬಂಧಪಟ್ಟ ಹಾಗೆ. ಇದು ಕೂಡ ಆಡಳಿತದ ಒಂದು ಅಂಗವೇ ಆಗಿದ್ದರೂ ಸುರಕ್ಷತೆ, ಈ ನಾಡಿನ ಜನರ ಸುರಕ್ಷತೆ ಬಗ್ಗೆ ಭಾರತ ಸರ್ಕಾರ ಹಲವಾರು ಯೋಜನೆಗಳನ್ನ ಮಾಡಿದೆ, ಹಲವಾರು ಎಚ್ಚರಿಕೆಗಳನ್ನ ಕೊಡ್ತಾ ಬಂದಿದೆ, ಹಲವಾರು ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮಗಳನ್ನ ಮಾಡ್ತಾ ಇದೆ, ಎಷ್ಟೊಂದು ಜನರ ಸುರಕ್ಷತೆಗಾಗಿ ಏನೇನೋ ಯೋಜನೆಗಳನ್ನ ಮಾಡ್ತಾ ಇದೆ. ಇವೆಲ್ಲ ಮಾಡ್ತಿರೋದ್ರಲ್ಲಿ ಹಿಂದಿ ಅನ್ನೋದು ಹೇಗೆ ಕನ್ನಡಿಗರನ್ನ ಅಥವಾ ಹಿಂದಿಯೇತರರನ್ನು ಹೇಗೆ ಎರಡನೇ ದರ್ಜೆ ಪ್ರಜೆಗಳಾಗಿ ಮಾಡ್ತಾ ಇದೆ, ಹೇಗೆ ನಮ್ಮ ಸುರಕ್ಷತೆಗಿಂತ ಮೀರಿದ್ದು ಇವರ ಹಿಂದಿ ಪ್ರಚಾರದ ಹುಚ್ಚು ಅನ್ನೋದನ್ನು ನಾವು ಮುಂದೆ ನೋಡ್ಬೋದಾಗುತ್ತೆ. ಇನ್ನು ನಾಲ್ಕನೇ ಅಂಗ ನಾಗರಿಕ ಸೇವೆ. ಇದನ್ನು ನಾವೇನಂತ ಹೇಳ್ತೀವಿ ಅಂತಂದರೆ ಪಬ್ಲಿಕ್ ಸರ್ವಿಸ್ ಅಂದರೆ ಸರ್ಕಾರ ಕೊಡುವಂಥ ಸೇವೆಗಳು, ಸಾರ್ವಜನಿಕ ಸೇವೆ. ಇದು ಬ್ಯಾಂಕ್ ಇರ್ಬೋದು, ಬ್ಯಾಂಕ್ಗಳಲ್ಲಿ ಇವತ್ತಿನ ದಿನ ಹೇಗೆ ನಡೀತಾ ಇದೆ, ಹಿಂದಿ ಅನ್ನೋದನ್ನು ಭಾರತ ಸರ್ಕಾರ ತನ್ನ ಆಡಳಿತ ಭಾಷೆ ಮಾಡಿಕೊಂಡಿರೋದ್ರಿಂದ ಇವತ್ತು ಕನ್ನಡಿಗರ ಬದುಕು ಮೇಲೆ ಈ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ, ಬ್ಯಾಂಕಿಂಗ್ ವಹಿವಾಟಿನಲ್ಲಿ ಯಾವೆಲ್ಲ ಪ್ರಭಾವಗಳಾಗ್ತಾ ಇದೆ, ರೈಲ್ವೆನಲ್ಲಿ ಏನಾಗ್ತಾ ಇದೆ, ಪಾಸ್ಪೋರ್ಟ್ ಕಚೇರಿಯಲ್ಲಿ ಏನಾಗ್ತಾ ಇದೆ, ಅಂಚೆ ಕಚೇರಿಯಲ್ಲಿ ಏನಾಗ್ತಾ ಇದೆ, ವಿಮೆನಲ್ಲಿ ಏನಾಗ್ತಾ ಇದೆ, ಹೀಗೆ ನಾನಾ ಅಂಗಗಳಲ್ಲಿ ಈ ಒಂದು ಸರ್ಕಾರ ಕೊಡೋ ಸೇವೆಗಳಲ್ಲಿ ತನ್ನ ಒಂದು ಗಟ್ಟಿಯಾದ ಏಕಭಾಷೆಯ ಪರವಾದ ನಿಲುವಿನಿಂದ ಭಾರತ ಸರ್ಕಾರ ಸರಿದೇ ಇರೋದರಿಂದ ಉಳಿದ ಭಾಷಿಕರಿಗೆ ಏನೆಲ್ಲ ತೊಡಕಾಗ್ತಾ ಇದೆ ಅನ್ನೋದನ್ನು ನಾವು ಗಮನಿಸಿ ನೋಡಬೇಕಾಗತ್ತೆ. ಮತ್ತು ಐದನೇ ಅಂಶ ಇದು ಗ್ರಾಹಕ ಸೇವೆ. ಗ್ರಾಹಕ ಸೇವೆ ಅಂದ ಕೂಡಲೇ ನಾವು ಮೂಲತಃ ಯೋಚನೆ ಮಾಡ್ತೀವಿ, ಇದರಲ್ಲಿ ಸರ್ಕಾರದ ಪಾತ್ರ ಏನು? ಗ್ರಾಹಕ ಸೇವೆ ಅಂತಂದರೆ ಕೊಳ್ಳುಗ ಮಾರುಗ, ಮಾರೋರಿರ್ತಾರೆ, ಕೊಂಡ್ಕೊಳ್ಳೋರಿರ್ತಾರೆ, ಸೇವೆ ಕೊಡೋರಿರ್ತಾರೆ, ಸೇವೆ ತಗೊಳ್ಳೋರಿರ್ತಾರೆ. ಈ ಮಧ್ಯದಲ್ಲಿ ಸರ್ಕಾರದ್ದು ಏನು ಪಾತ್ರ ಇದರಲ್ಲಿ ಅಂತ ನಮಗೆ ಕಾಣುತ್ತೆ. ಹಾಗೆ ನೋಡಬೇಕಾದಾಗ ಯಾವ ಗ್ರಾಹಕ ಸೇವೆಗಳಲ್ಲಿ ನಮಗೆ ಖಾಸಗಿಯಾಗಿ ಇರುವಂಥ ಗ್ರಾಹಕ ಸೇವೆ ಇರ್ಬೋದು, ಸರ್ಕಾರಿ ಸೇವೆಗಳಿರ್ಬೋದು, ಗ್ರಾಹಕ ಸೇವೆಗಳಲ್ಲಿ ಕನ್ನಡದಲ್ಲಿ ನಮಗೆ ಸೇವೆಗಳು ಸಿಗ್ತಾ ಇದೆಯಾ, ಸಿಗ್ತಾ ಇಲ್ವಾ, ಸಿಗ್ತಾ ಇದ್ದರೆ ಕನ್ನಡಿಗರ ದೃಷ್ಟಿಯಿಂದ, ಅದು ತಮಿಳರ ದೃಷ್ಟಿಯಿಂದ ಅಥವಾ ಮರಾಠಿಗರಿಗೆ ಮರಾಠಿ ದೃಷ್ಟಿಯಿಂದ ಅವರವರ ತಾಯ್ನುಡಿಯಲ್ಲಿ ಸೇವೆ ಸಿಗ್ತಾ ಇದೆಯಾ, ಅಥವಾ ಭಾರತ ಸರ್ಕಾರ ಹೇಗೆ ಇದರಲ್ಲಿ ಕೂಡ ಸೇವೆ ಕೊಡೋದಕ್ಕಿಂತ ಮುಖ್ಯವಾಗಿ ಹಿಂದಿ ಪ್ರಚಾರ ಮಾಡಬೇಕು ಅನ್ನೋ ಉಮೇದಿಗೆ ಬಿದ್ದಿದೆ, ಒಂದು ಉತ್ಸಾಹದಲ್ಲಿ ಅದು ಹಿಂದಿನ ಹೇಗೆ ಹೇರಿಕೆ ಮಾಡ್ತಾ ಇದೆ ಅನ್ನೋದನ್ನು ನಾವು ನೋಡಬೇಕಾಗತ್ತೆ. ಇದು ನಮ್ಮ ಬದುಕಿನ ಬಹುಮುಖ್ಯವಾದ ಅಂಗಗಳಲ್ಲಿ ಒಂದು. ಯಾಕೆ ಅಂತ ಹೇಳಿದ್ರೆ ನಾವು ಗ್ರಾಹಕ ಸೇವೆ, ನಾವು ಸಾಮಾಜಿಕ ಜೀವನದಲ್ಲಿ ನಾವು ಕೊಳ್ಳೋದು ಇದ್ದೇ ಇರುತ್ತೆ. ನಮಗೆ ಬೇಕಾದ ಗ್ರಾಹಕ ಸೇವೆ ಮುಖ್ಯವಾಗಿ ಈ ಸೇವೆನಲ್ಲಿ ನಮಗೆ ಕನ್ನಡದಲ್ಲಿ ಸಿಗ್ತಾ ಇಲ್ಲ, ನಮ್ಮ ತಾಯ್ನುಡಿಯಲ್ಲಿ ನಮಗೆ ಸಿಗ್ತಾ ಇಲ್ಲ ಅಂತಂದರೆ ಇದ್ರ ಬಗ್ಗೆ ನಮ್ಮ ಸರ್ಕಾರಗಳೇ ಕಣ್ಣು ಬಿಡಬೇಕಾಗತ್ತೆ. ಸರ್ಕಾರ ಇದ್ರ ಬಗ್ಗೆ ಕುರುಡಾಗಿದೆ. ಹೀಗಾಗಿ ಈ ಒಂದು ಐದನೆಯ ಬಾಹುವಾಗಿ ಗ್ರಾಹಕ ಸೇವೆನಲ್ಲಿ ಹಿಂದಿ ಅನ್ನೋ ಆಕ್ಟೋಪಸ್ ಕನ್ನಡಿಗರನ್ನ ಅಥವಾ ಹಿಂದಿಯೇತರನ್ನ ಹೇಗೆ ನುಂಗ್ತಾ ಇದೆ ಅನ್ನೋದನ್ನು ನಾವು ನೋಡಬೇಕಾಗತ್ತೆ. ಮತ್ತು ಆರನೆಯದು ಮಾಧ್ಯಮ. ಈ ಮಾಧ್ಯಮ ಕ್ಷೇತ್ರಕ್ಕೆ ಬಂದರೆ ಮುದ್ರಣ ಮಾಧ್ಯಮ ಇರ್ಬೋದು, ದೃಶ್ಯ ಮಾಧ್ಯಮ ಇರ್ಬೋದು, ಜಾಹೀರಾತುಗಳಿರಬಹುದು. ಇವುಗಳ ಮುಖಾಂತರ ಹೇಗೆ ಭಾರತ ಸರ್ಕಾರ ತನ್ನ ನಿಯಮಗಳನ್ನ ಮಾಡಿದೆ, ಹೇಗೆ ಇವುಗಳ ಮುಖಾಂತರ ಹಿಂದಿಯನ್ನು ನಮ್ಮ ಮನೆಗಳಿಗೆ ತಲುಪಿಸ್ತಾ ಇದೆ. ಮೊದಲೆಲ್ಲ ಜಾಹೀರಾತು ಅಂದರೆ ಬೀದಿಲಿತ್ತನೋ ಅಥವಾ ಪತ್ರಿಕೆಯಲ್ಲಿತ್ತನೋ, ಇವತ್ತಿನ ದಿನ ಅದು ಟಿ ವಿ ಮುಖಾಂತರ ದೃಶ್ಯ ಮಾಧ್ಯಮವಾಗಿ ನಮ್ಮ ಮನೆಗಳ ಒಳಗೆ ನುಸುಳಿದೆ. ಇವುಗಳಿಂದ ಹೇಗೆ ತನ್ನ ಕಬಂಧ ಬಾಹು, ಆಕ್ಟೋಪಸ್ ಬಾಹು ಹೇಗೆ ನಮ್ಮ ಜೀವನವನ್ನು ಹೇಗೆ ಘಾಸಿಗೊಳಿಸ್ತಾ ಇದೆ ಅನ್ನೋದನ್ನು ನಾವು ನೋಡ್ಬೋದಾಗತ್ತೆ. ಇದು ಆರನೆಯ ಬಾಹು ಆಗುತ್ತೆ. ಇನ್ನು ಏಳನೇ ಬಾಹು ಮನೋರಂಜನೆ ಕ್ಷೇತ್ರ. ಮನೋರಂಜನಾ ಕ್ಷೇತ್ರ ಅಂದ ತಕ್ಷಣ ಬಹಳ ಹಿಂದೆ ಸಿನಿಮಾಗಳು ಮಾತ್ರ ಇದ್ವು.
ಭಾರತ ಸರ್ಕಾರದ ನೀತಿ ನಿಯಮಗಳು ಹೇಗೆ ಹಿಂದಿ ಸಿನಿಮಾಗೆ ಉತ್ತೇಜನಕಾರಿಯಾಗಿತ್ತು, ಅಥವಾ ಭಾರತ ಇವತ್ತಿನ ದಿನ ಯಾವ ರೀತಿ ಮನರಂಜನಾ ಮಾಧ್ಯಮ ಅಂದ ತಕ್ಷಣ ಭಾರತದಲ್ಲಿ ಹಿಂದಿ ಚಿತ್ರಗಳು ಬಾಲಿವುಡ್ ಕ್ಷೇತ್ರಕ್ಕೆ ಇರೋ ಮನ್ನಣೆ, ಬಾಲಿವುಡ್ ಕ್ಷೇತ್ರಕ್ಕೆ ಇರೋವಂಥ ಉತ್ತೇಜನ, ಮತ್ತು ನಮ್ಮ ಕನ್ನಡದಂತಹ ಭಾಷೆಗಳ ಮನರಂಜನೆಗಿರೋ ಉತ್ತೇಜನ, ಇದರಲ್ಲಿರುವಂಥ ನೀವು ಸೆನ್ಸಾರ್ ಬೋರ್ಡ್ ಇರ್ಬೋದು ಅಥವಾ ಇನ್ನೊಂದಿರ್ಬೋದು, ಇವೆಲ್ಲಗಳು ಕೂಡ ನೋಡ್ತಾ ಹೋದರೆ ನಾವು ಇಲ್ಲಿ ತಾರತಮ್ಯದ ಒಂದು ಛಾಯೆ ಕಾಣುತ್ತೆ. ಇದು ಆಕಾಶವಾಣಿ ಒಂದು ಕಾಲದಲ್ಲಿ ಬರೀ ಸಿನಿಮಾಗಳು ಖಾಸಗಿಯಾಗಿದ್ದರೆ ಸರ್ಕಾರಿ ಆಕಾಶವಾಣಿ ವಾಹಿನಿಗಳಿದ್ವು, ಸರ್ಕಾರದ ಮಾತ್ರ ಇದ್ವು, ಖಾಸಗಿ ಇರಲಿಲ್ಲ. ಆ ಕಾಲದಲ್ಲಿ ಸರ್ಕಾರ ಹೇಗೆ ಆಕಾಶವಾಣಿನ ಬಳಸ್ಕೊಳ್ತು, ಹೇಗೆ ಬಳಸ್ಕೋತಾ ಇದೆ ಇವತ್ತಿಗೂ ಅನ್ನೋದನ್ನು ನಾವು ನೋಡ್ಬೋದಾಗಿದೆ. ಮತ್ತು ಕ್ರೀಡಾ ವಾಹಿನಿಗಳು, ಸಿನಿಮಾ ಮಾಧ್ಯಮ, ಈ ಎಲ್ಲದರಲ್ಲೂ ಕೂಡ ಮನೋರಂಜನಾ ಕ್ಷೇತ್ರದಲ್ಲಿ ಹೇಗೆ ತನ್ನ ಕಬಂದ ಬಾಹುವನ್ನು ಹಿಂದಿಯನ್ನು ಜನರಿಗೆ ತಲುಪಿಸೋಕ್ಕೆ, ಹಿಂದಿಯ ಬಾಹುಗಳು ನಮ್ಮ ಮನೆಗಳೊಳಗೆ ನುಗ್ಗೋದಕ್ಕೆ, ನಮ್ಮ ಮನದೊಳಗಡೆ ಒಂದು ಸ್ವೀಕಾರಾರ್ಹ ಮನೋಭಾವ ಬರೋದಕ್ಕೆ ಹೇಗೆಲ್ಲ ಪ್ರಯತ್ನಗಳನ್ನ ಮಾಡ್ತಿದೆ ಭಾರತ ಸರ್ಕಾರ ಅನ್ನೋದನ್ನು ನಾವು ನೋಡಬಹುದಾಗತ್ತೆ. ಮತ್ತು ಇನ್ನೊಂದು ಬಹಳ ಮುಖ್ಯವಾದ್ದು, ಇದು 8ನೇ ಬಾಹು, ಇದು ನಮ್ಮೆಲ್ಲರ ಅಳಿವು ಉಳಿವಿನ ಬಾಹು. ಇದೇನಂತಂದರೆ ಉದ್ಯೋಗಾವಕಾಶ. ಈ ನಾಡಿನ ಭಾರತ ಸರ್ಕಾರದ ನೇಮಕಾತಿಗಳಲ್ಲಿ ನಡೀತಿರೋವಂಥ ತಾರತಮ್ಯ, ಈ ನೇಮಕಾತಿಯಲ್ಲಿರುವಂಥ ನಿಯಮಗಳು, ಇವುಗಳನ್ನು ನಾವು ಒಂದೊಂದಾಗಿ ನೋಡ್ತಾ ಹೋದರೆ ಭಾರತ ಸರ್ಕಾರ ರೂಪಿಸಿರೋ ನಿಯಮಗಳೆಲ್ಲ ಹಿಂದಿ ಭಾಷಿಕರಿಗೆ ಸಂಪೂರ್ಣ ಸಹಕಾರಿ. ಬೇರೆಯವರ ಬಗ್ಗೆ ಕಾಳಜಿನೇ ಇಲ್ಲವೇನೋ, ಅದಕ್ಕೆ ಕಾಳಜಿನೇ ಇಲ್ಲ. ಇದ್ದರೂ ಭಾಳ ತಮಿಳ್ನವರು ಹೋರಾಟ ಮಾಡ್ತಾರೆ, ತಮಿಳಲ್ಲಿ ಒಂಚೂರು ಮಾಡ್ತೀನಿ, ಈ ರೀತಿಯಾಗಿ ಒಂದು ರೀತಿ ಅತ್ರೆ ಮಾತ್ರ ಈ ಮಗುಗೆ ಹಾಲು, ಇದು ಕಳೆದೇ ಹೋದರೂ ಇದಕ್ಕೆ ಯಾವಾಗಲೂ ಹಾಲು ಅನ್ನೋ ಮನಸ್ಥಿತಿ ಭಾರತ ಸರ್ಕಾರಕ್ಕೆ ಇದೆಯೋ ಅನ್ನೋ ರೀತಿಯಲ್ಲಿ ಭಾರತ ಸರ್ಕಾರದ ನೀತಿಗಳು ಕಾಣಿಸ್ತಾ ಇದೆ. ಈ ಮುಖಾಂತರ ಬ್ಯಾಂಕ್ ಕೆಲಸಗಳು, ವಿಮಾ ಕಚೇರಿ ಕೆಲಸಗಳು, ರೈಲ್ವೆ ನೇಮಕಾತಿ, ಸೇನಾ ನೇಮಕಾತಿ, ಕೇಂದ್ರ ಸರ್ಕಾರದ ಹುದ್ದೆಗಳಲ್ಲಿ IAS ಅಧಿಕಾರಿ, IAS ಹುದ್ದೆ ಇರ್ಬೋದು, IPS ಇರ್ಬೋದು, ಈ ಥರ ನಾಗರಿಕ ಸೇವಾ ಹುದ್ದೆಗಳಲ್ಲಿ ನೇಮಕಾತಿ ಮಾಡಬೇಕಾದಾಗ ಭಾರತ ಸರ್ಕಾರ ಅಳವಡಿಸ್ಕೊಂಡಿರುವಂಥ ಈ ಒಂದು ಭಾಷಾ ನೀತಿಯ ಕಾರಣದಿಂದ ನಮ್ಮ ಜನರ ಬದುಕಿನ ಮೇಲೆ ಬಹಳಷ್ಟು ಪರಿಣಾಮಗಳು ಬೀಳ್ತಾ ಇದೆ. ಹೇಗೆ ಬೀಳ್ತಾ ಇದೆ ಅನ್ನೋದನ್ನು ನಾವು ಮುಂದೆ ಒಂದೊಂದಾಗಿ ನೋಡಬೇಕಾಗತ್ತೆ. ಈ ಅಷ್ಟಬಾಹುಗಳು ಅಂತ ಏನಿದೆ, ಈ 8 ಕರಾಳ ಹಸ್ತಗಳ ಮುಖಾಂತರ ಹಿಂದಿ ಹೇರಿಕೆ ಅನ್ನೋದು ನಮ್ಮ ನಾಡಿನಲ್ಲೇ ನಮ್ಮನ್ನು 2ನೇ ದರ್ಜೆ ಪ್ರಜೆಗಳಾಗಿ ಮಾಡ್ತಾ ಇದೆ. ಈಗ ಮಾಡ್ತಾ ಇದೆಯಾ, ನಿಜವಾಗ್ಲೂ ಏನಾಗ್ತಾ ಇದೆ ಅನ್ನೋದನ್ನ ನಾವು ಮತ್ತೆ ಮುಂದಿನ ಸಂಚಿಕೆಗಳಲ್ಲಿ ನೋಡ್ತಾ ಹೋಗೋಣ. ನಮಸ್ಕಾರ.